ಐ ಥಿಂಕ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಒಬ್ಬ ನಟನಿಗೆ ಒಬ್ಬ ಆರ್ಟಿಸ್ಟ್ಗೆ ಬರೋದು ಅಂತ ಅಂದ್ರೆ, ನನಗೆ ಬೇಜಾರಿದ್ದಾಗ ನಾನು ಎಲ್ಲೋ ಲೋ ಫೀಲ್ ಮಾಡಿದಾಗ ನೀವೊಂದು ನಗು ತರಿಸಿದ್ರಲ್ಲ, ಅದ್ರ ಮುಂದೆ ಐ ಥಿಂಕ್ ಯಾವ ಕಾಂಪ್ಲಿಮೆಂಟು ಅಷ್ಟು ಮೀನ್ ಆಗಲ್ಲ. ಕರೆಕ್ಟ್, ಅಗ್ರೀಡ್. ನಾನು ಬಿಕಾಸ್ ಎಷ್ಟು ಜನ ನಿಮ್ಮ ಕಾಮೆಂಟ್ ಸೆಕ್ಷನ್ ನೋಡ್ತಿರ್ಬೇಕಾರೋ ನಾನು ತುಂಬ ಡಿಪ್ರೆಸ್ಡ್ ಇದ್ದೆ, ನೀವೊಂದು ವಿಡಿಯೋ ನಗು ಬಂತು ನನಗೆ. ಆ್ಯಕ್ಚುಲಿ ಹಿಸ್ ವಿಡಿಯೋ ನನಗೆ ಲೈಕ್ ನಾನು ನಂದಿನಿ ಫಸ್ಟ್ ಟೈಮ್ ನಾನು ನೋಡಿದಾಗ ದಟ್ ಈಸ್ ವಾಟ್ ಮೇಡ್ ಮೀ. ಅಂದರೆ ಐ ವಾಸ್ ಅಂಡರ್ ಗೋಯಿಂಗ್ ಸಮ್ ಲೋ ಲೈಕ್ ಟೈಮ್ ಅಂತ ಅನ್ಬೋದು. ಆ ಟೈಮ್ ಹೆಂಗೆ ಗೊತ್ತಿಲ್ಲದೆ ನನಗೆ ಇನ್ಸ್ಟೆಂಟಾಗಿ ಹಿಂಗೆ ನಗಕ್ಕೆ ಶುರು ಮಾಡಿಬಿಟ್ಟೆ ಅಂತಂದರೆ ನಂಗೆ ಗೊತ್ತಿಲ್ಲದೆ ನನಗೆ ನಗ್ತಿದ್ದೀನಿ. ಆ್ಯಂಡ್ ದಟ್ ವೈರಾಲಿಟಿ ನಾನು ನೋಡಿದಾಗ ನಾನು ಹೇಳಿದೆ ಕೊನೆಗೆ ಐ ಸೆಂಟಿನ್ ಯಾವುದೋ ಒಂದು ಮಂಗಳೂರಲ್ಲಿ ಯಾವುದೋ ಸೂರತ್ ಕಲ್ಲೋ ಯಾವುದೋ ಒಂದು ಕ್ಲಾಸಿಕಲ್ ಕಾನ್ಸರ್ಟ್ಗೆ ಹೋಗಿದ್ದೀನಿ. ಲೈಕ್ ಲಿಟ್ರಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಒಂದು 3000 ಜನ ಕ್ರೌಡ್ ಇದ್ದಾರೆ. ಸೊ ಫ್ಲೂಟಿಸ್ಟ್ ನುಡಿಸ್ತಿದ್ದಾರೆ. ಸೊ ಅದು ಚಾರುಕೇಶಿ ರಾಗ, ಕರೆಕ್ಟಾಗಿ ಚಾರುಕೇಶಿ ರಾಗ ಎಲ್ಲ ಹಿಂಗೆ ನುಡಿಸ್ಬಿಟ್ಟು ಹಿಂಗೆ ನಿಲ್ಲಿಸ್ಬಿಟ್ಟು ಸಡನ್ನಾಗಿ ಹೀಗೆ ಟಟ್ ಅಂದಾಗ ದ ಕ್ರೌಡ್ ಆಫ್ 3000 ಜನ ಬೂಮ್ ಅಂತ ಇದ್ರು. ಐ ರೆಕಾರ್ಡೆಡ್, ಐ ಸೆಂಟ್ ಹಿಮ್. ಐ ಆಮ್ ಲೈಕ್ ಸಿ ಒಂದು ಈ ಯಾವುದೋ ಒಂದು ಕ್ಲಾಸಿಕಲ್ ಅಂತಂದರೆ ಒಂಥರ ವೆರಿ ಶಾಸ್ತ್ರೀಯವಾಗಿರುವಂಥವ್ರು ಕೂಡ ಅವರು ಈ ಥರ ಒಂದು ಅಡ್ಯಾಪ್ಟೇಷನ್ ಮಾಡಿದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ನಾನು ಅದೇ ಟೈಮಲ್ಲಿ ನಾನು ನಂದಿನಿ ವೇವ್ ಇರೋ ಟೈಮಲ್ಲಿ ನನಗೆ ಏನೋ ಮೈಂಡ್ ಫಕ್ ಆಗಿತ್ತು ಅನ್ನೋದಕ್ಕಿಂತ ನಾನು 3 ತಿಂಗಳು 4 ತಿಂಗಳು ಒಂದೊಂದು ಬ್ರೇಕ್ ತಗೊಂತಾ ಇರ್ತೀನಿ. 2 days 3 days ಝೋನ್ಗೆ ಹೋಗ್ತಿರ್ತೀರ. ಝೋನ್ ಸೊ 3 ಜನ 4 ಜನ ಫ್ರೆಂಡ್ ನಂಗೆ ಜಾಸ್ತಿ ಇದಿಲ್ಲ. 4 ಜನ 3 ಜನ ಫ್ರೆಂಡ್ಸ್ ಹಾಕೊಂಡು ನಾನು ಹೇಳಿದೆ ಎಲ್ಲರೂ ನೆಟ್ವರ್ಕ್ ಸಿಗ್ಬಾರ್ದು, ಆ ಥರ ಜಾಗಕ್ಕೆ ಹೋಗ್ಬಿಡೋದು. ಅಕಸ್ಮಾತ್ ವಿದ್ಯಾಗೆ ಅಲ್ಲಿ ನೋಡ್ದು ನಂಬರ್ ಕೊಟ್ಬಿಟ್ಟು ಬೇಕಾದ್ರೆ ಅವ್ರಿಗೆ ಕಾಲ್ ಮಾಡು ಆತ. ಅಲ್ಲಿ ಹೋಗಿ ನೆಮ್ಮದಿಯಾಗಿ ಇರೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಗಣೇಶನ್ ಹಬ್ಬ ಟೈಮ್ ಅನ್ಸುತ್ತೆ. ನಾನು ನಂದಿನಿ DJ ಬಟ್ ಯು ಫೀಲ್ ಗುಡ್. ಅಂಡ್ ನಾನು ಇದುವರೆಗೂ ಅಷ್ಟು ವೈರಲ್ ಆಗಿರೋದು ನಂಬರ್ಸ್ ಇದೆ. ಮ್ಯಾಕ್ ಮಚಾ ಗಿವ್ಸ್ ಕನ್ಸಿಸ್ಟೆಂಟ್ ಆಗಿ 10 million 20 million 30 million ಓಡೋ ವಿಡಿಯೋಸ್ ಎಲ್ಲ ಇದೆ. ಬಟ್ ವೈರಾಲಿಟಿ ಕ್ರೇಜಿ ಆಗಿದ್ದು ಜನ ಅದ್ರ ಬಗ್ಗೆ ಮಾತಾಡಿದ್ದು ಅಂದ್ರೆ ಮೇ ಬಿ ಇಟ್ ವಾಸ್ ನಾನು. ಅಂಡ್ ಆಲ್ಸೋ ನನಗೆ ಕರಿಮಣಿ ಮಾಲೀಕ ರಾಹುಲ್ ಅದು ಕೂಡ ಎಲ್ಲಪ್ಪ ರಾಹುಲ್ ಅದು ಅವ್ರದ್ದೆಲ್ಲ ಕಿರಿಕೆ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟು. ಇಲ್ಲ ರಾಹುಲ್ ಇದಾನೆ ಇಲ್ಲ ಅಲ್ಲೇ ಕೆಲಸ ಅಲ್ಲೇ ಮಾಡ್ತಿದಾರ. ಬಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ಜನ ನೋಡ್ತಾ ಇರೋದು ಇವರೆಲ್ಲ ವಿಡಿಯೋ ಚೆನ್ನಾಗಿ ಮಾಡ್ತಾ ಇದೆ, ನಂಬರ್ಸ್ ಬರ್ತಾ ಇದೆ ಅಂತ. ಬಟ್ ಆ ನ್ಯೂಯಾನ್ಸಸ್ ಇದೆ ಅಲ್ಲ, ವಿಡಿಯೋ ಯಾವ ತರ ಮಾಡಿದ್ರೆ ಯಾವ ಇಂಪ್ಯಾಕ್ಟ್ ಹೆಂಗ್ ಬರುತ್ತೆ, ಯಾವಾಗ ಯಾವ ಆಡಿಯನ್ಸ್ ನೋಡ್ತಾರೆ, ಹೆಂಗ್ ಬೀಳುತ್ತೆ, ಎಷ್ಟು ವ್ಯೂಸ್ ಬರುತ್ತೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಆ ಕ್ಲಾರಿಟಿ ಇದೆ. ಬಟ್ ಕೆಲವು ಸಲ ಮಿಸ್ಫೈರ್ ಆಗಿರೋದು ಇದೆಯಾ? ಮಿಸ್ಫೈರ್ ಆಗುತ್ತೆ. 10 million ಅನ್ಕೊಳ್ತೀವಿ, 100K ಬರುತ್ತೆ. 100K ಅನ್ಕೊಳ್ತೀವಿ, 10 million ಹೋಗ್ಬಿಡುತ್ತೆ, ಹೇಳಕ್ಕಾಗಲ್ಲ. ಹೌದು. ಬಟ್ ಆ ಫಾರ್ಮುಲಾ ಎಲ್ಲದಕ್ಕೂ ನಾವು ಅಪ್ಲೈ ಮಾಡಿ ಆ ಚೆಕ್ ಲಿಸ್ಟ್ ಹೇಳಿರ್ತಾರ, ವಿ ಮೇಕ್ ಶೋರ್. ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಜಾಸ್ತಿ ಜನಕ್ಕೆ ರಿಲೇಟಬಲ್ ಆಗೋ ಥರ 10 ವಿಡಿಯೋ ಮಾಡಿದ್ರೆ ಅದರೊಳಗಡೆ 9 ವಿಡಿಯೋ ಎಲ್ಲರಿಗೂ ರಿಲೇಟ್ ಆಗೋ ಥರ ಮಾಡ್ತೀನಿ. 1 ವಿಡಿಯೋ ನಾನು ಯಾರೋ ಕೆಲವ್ರಿಗೆ ಅರ್ಥ ಆಗೋ ಥರ, ನನ್ನ ಕ್ರಿಯೇಟಿವಿಟಿ ತೋರಿಸೋದು ಥರ, ನನ್ನ ಸ್ಕಿಲ್ ತೋರಿಸೋ ಥರ 1 ವಿಡಿಯೋ ಮಾಡ್ತೀನಿ. ಇನ್ನು 9 ವಿಡಿಯೋ ಜನರಲಿ ಕೇಟರಿಂಗ್ ಟು ದ ಮಾಸಸ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.